ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ಮೇ 23ನೇ ತಾರೀಕಿನಂದು ಸಾವನದುರ್ಗದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದ ವಿಡಿಯೋ ಪಾರ್ಟ್ 1 ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಈ ವಿಡಿಯೋ ಪಾರ್ಟ್ 2 ಆಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು KR ಮಾರ್ಕೆಟಿಂದ V241M ವೋಲ್ವೋ ಬಸ್ಸಸ್ KR ಮಾರ್ಕೆಟಿಂದ ಸಾವನದುರ್ಗಗೆ ಇರುತ್ತೆ. ಅದು ಡೈಲಿ 2 ಬಸ್ಸಸ್ ಇರುತ್ತೆ ಅಷ್ಟೇ. ಸೊ ನಾನು KR ಮಾರ್ಕೆಟ್ಗೆ ವೈಟ್ ಫೀಲ್ಡಿಂದ ಮೆಟ್ರೋಲ್ ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಅದು ಬಸ್ ಮಿಸ್ ಆಯಿತು. ಸೊ ನಾನು KR ಮಾರ್ಕೆಟಿಂದ ಮಾಗಡಿ ಬಸ್ ಹತ್ಕೊಂಡು ಮಾಗಡಿಗೆ ಹೋದೆ. ಮಾಗಡಿಯಿಂದ BMTC ಬಸ್ ತೊಗೊಂಡು ಸಾವನದುರ್ಗಕ್ಕೆ ಬಂದೆ. ಮಾಗಡಿಯಿಂದ ತುಂಬ ಬಸ್ಸಸ್, ಆಟೋಸ್ ಎಲ್ಲ ಹೋಗ್ತಿದ್ವು, ಪ್ರೈವೇಟ್ ಬಸ್ಸಸ್ ಕೂಡ ಹೋಗ್ತಿದ್ವು. ಸೊ ನಾನು BMTC ಬಸ್ಸಲ್ಲಿ ಸಾವನದುರ್ಗ ಹಿಲ್ಸ್ಗೆ ಅರೌಂಡ್ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಬಂದೆ. ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಆವಾಗ ಬಿಸಿಲು ಅಷ್ಟೊಂದು ಇರಲಿಲ್ಲ. ಸೊ ನಾನಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮಾಗಡಿಯ ಸಾವನದುರ್ಗದ ಸಸ್ಯೋದ್ಯಾಮ ಅಂತ ಹಿಂದ್ಗಡೆ ಇದೆ. ಅಲ್ಲಿ ಗೇಟ್ ಕ್ಲೋಸ್ ಆಗಿತ್ತು. ಇದು ಬೋರ್ಡ್ ನೋಡ್ಬೋದು. ಇಲ್ಲಿ ಇದೇ ಬಸ್ಸಲ್ಲೇ ನಾನು ಸಾವನದುರ್ಗಕ್ಕೆ ಬಂದಿದ್ದು. ಇದು U-turn ತೊಗೊಂಡು ಮತ್ತೆ ವಾಪಸ್ ಮಾಗಡಿ ಕಡೆ ಹೋಗ್ತಿದೆ. ಇಲ್ಲಿ ನೋಡ್ಬೋದು, ಎಂಟ್ರೆನ್ಸ್ ಆಗ್ತಿದ್ದ ತಕ್ಷಣವೇ ಇಲ್ಲಿ ನಮಗೆ ಅದು ವ್ಯೂ ಕಾಣಿಸುತ್ತೆ. ಸಾವನದುರ್ಗ ಹಿಲ್ಸ್ದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಷ್ಟೊಂದು ಬಿಸಿಲಿರಲಿಲ್ಲ, ಫಾಗ್ ಎಲ್ಲ ಇತ್ತಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಕೈಕಾಲು ತೊಳೆಯೋಕ್ಕೆಲ್ಲ ಒಂದು ಟ್ಯಾಂಕ್ ಇತ್ತು. ಸೊ ನಾನು ಅಲ್ಲೇ ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋದೆ. ನೋಡ್ಬೋದು, ಇದು ದೇವಸ್ಥಾನದ ಹೊರಗಡೆದ ವ್ಯೂ. ಬೆಳಗ್ಗೆ 8 ಗಂಟೆ ಆಗಿದ್ದರಿಂದ ಬಿಸಿಲು ಅಷ್ಟೊಂದು ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ನಾನು ಸ್ಟಾರ್ಟಿಂಗ್ ವೀರಭದ್ರ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋದೆ. ದೇವಸ್ಥಾನದ ಒಳಗಡೆ ವೀಡಿಯೋ ತೆಗಿಯೋಕ್ಕೆ ಅವಕಾಶ ಇರಲಿಲ್ಲ. ಸೊ ನಾನು ಒಳಗಡೆ ವೀಡಿಯೋಸ್ ಮಾಡ್ಕೊಳ್ಲಿಲ್ಲ. ದೇವಸ್ಥಾನದ ಔಟ್ಸೈಡ್ ಸ್ವಲ್ಪ ವೀಡಿಯೋಸ್ ತಕ್ಕೊಂಡೆ. ದೇವಸ್ಥಾನದ ಆವರಣ ತುಂಬ ವಿಶಾಲವಾಗಿತ್ತು, ಹಾಗೆ ತುಂಬಾ ಚೆನ್ನಾಗಿತ್ತು. ಹಾಗೆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಸಾಕಷ್ಟು ಕೊಠಡಿಗಳು ಸಹ ಇಲ್ಲಿ ಕಾಣಬಹುದು. ತುಂಬಾ ಚೆನ್ನಾಗಿತ್ತು ಈ ಟೆಂಪಲ್ಲು ಸಹ. ಈ ಟೆಂಪಲಲ್ಲೂ ಮೋಸ್ಟ್ಲಿ ಜಾತ್ರೆ ಅಥವಾ ಮಾಡ್ತಾರೆ ಅನ್ಸುತ್ತೆ. ಯಾಕೆಂದರೆ ಟೆಂಪಲ್ ಹೊರಗಡೆ ಹಾಗೂ ಒಳಗಡೆ ತುಂಬಾ ವಿಶಾಲವಾಗಿದೆ. ಈ ಟೆಂಪಲ್ ಹಿಂದ್ಗಡೆ ನೋಡ್ಬೋದು, ಸಾವನದುರ್ಗ ರಾಕ್ನ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ವೀರಭದ್ರ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಾನು ದೇವಸ್ಥಾನದಿಂದ ಹೊರಗಡೆ ಬಂದೆ. ಇಲ್ಲಿ ಹೊರಗಡೆ ಬಂದಾಗ ಸಾಕಷ್ಟು ಜನ ಆವಾಗ ಬರ್ತಿದ್ರು, ಕಾರು ಹಾಗೂ ಬೈಕ್ಸ್ ಹಾಗೂ ಬಸ್ಗಳಲ್ಲಿ. ಇಲ್ಲಿ ಅಷ್ಟೊಂದು ಬೈಕ್ಸ್, ಕಾರ್ ಬಂದಿರಲಿಲ್ಲ. ಬೆಳಗ್ಗೆ 10-11 ಗಂಟೆ ಆದಮೇಲೆಲ್ಲ ಫುಲ್ಲು ಕಾರ್ ಬೈಕ್ಸ್ ಎಲ್ಲ ನಿಂತ್ಬಿಟ್ಟಿದ್ವು. ಅಷ್ಟೊಂದು ಜನ ಬಂದಿದ್ರು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸಾಕಷ್ಟು ಜನ ಬೆಳಗ್ಗೆನೇ ಪ್ರಸಾದನ ಕೂಡ ತಯಾರು ಮಾಡ್ತಿದ್ರು. ಹಾಗೂ ನಾವಿಲ್ಲಿ ಹಳೆ ದೇವಸ್ಥಾನದ ಗೋಪುರ ಹಾಗೂ ಮಂಟಪವನ್ನು ಕಾಣಬಹುದು. ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಚೆನ್ನಾಗಿದೆ ಹಳೆ ಗೋಪುರ ಹಾಗೂ ಮಂಟಪ. ಬಟ್ ಇವಾಗೆಲ್ಲ ಬಿದ್ದೋಗೋ ಥರ ಆಗಿದೆ ಮಂಟಪ. ಹೊಸ ದೇವಸ್ಥಾನ ರಚನೆ ಆದಮೇಲೆ ಹಳೆ ದೇವಸ್ಥಾನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೂಟ್ ಬೋರ್ಡ್ನ ಕಾಣಬಹುದು. ರೈಟ್ ಹೋಗಿ ಅಂತ ತೋರಿಸ್ತಿದೆ. ಜಸ್ಟ್ ಒಂದು 450 ಮೀಟರ್ಸ್ ಆಗುತ್ತಷ್ಟೆ. ಇಲ್ಲಿ ಸಾಕಷ್ಟು ಜನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪೊಲೀಸರೆಲ್ಲ ಬಂದಿದ್ದಾರೆ ಸೆಕ್ಯೂರಿಟಿಗೆ. ಹಾಗೂ ಇಲ್ಲಿ ಪ್ರಸಾದನ ರೆಡಿ ಮಾಡ್ತಿದ್ದಾರೆ ನೋಡ್ಬೋದು. ಹಾಗೆ ಪೆಂಡಾಲ್ ಎಲ್ಲ ಹಾಕಿದ್ದಾರೆ, ಪೆಂಡಾಲ್ ಎಲ್ಲ ತಂದಿದ್ದಾರೆ, ಆಮೇಲೆ ಹಾಕ್ತಾರೆ. ಇಲ್ಲಿ ಮಧ್ಯಾಹ್ನದ ಪ್ರಸಾದವನ್ನು ರೆಡಿ ಮಾಡ್ತಿದ್ದಾರೆ. ನಾನು ಬೆಳಗ್ಗೆ ಹೋಗಿದ್ದಾಗ ದೇವಸ್ಥಾನದ ಹತ್ರ ಅಲ್ಲಿ ತಿಂಡಿನ ಕೊಡ್ತಾಯಿದ್ರು. ಸೊ ಇಲ್ಲಿ ಪ್ರಿಪೇರ್ ಮಾಡ್ತಿರೋದು ಮಧ್ಯಾಹ್ನದ ಪ್ರಸಾದ. ನಾವು ಹಾಗೆ ದೇವಸ್ಥಾನದ ಹತ್ರ ಹೋಗುವಾಗ ಇಲ್ಲಿ ದಾರಿಯಲ್ಲಿ ಬೊಂಬೆಗಳೆಲ್ಲ ಕಾಣಿಸ್ತಿದ್ವು. ಸೊ ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಅಲ್ಲಿ ಫಾಗ್ ಎಲ್ಲ ಬರ್ತಿತ್ತು ಸಾವನದುರ್ಗ ರಾಕ್ಸ್ ಹತ್ರ. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಆಗಲೇ ಸಾಕಷ್ಟು ವೆಹಿಕಲ್ಸ್ ಪಾರ್ಕ್ ಆಗಿದ್ದಾವೆ. ಮೋಸ್ಟ್ಲಿ ಅವರೆಲ್ಲ ನೆನ್ನೆನೇ ಬಂದಿದ್ದಾರೆ ಅನಿಸುತ್ತೆ, ಇಲ್ಲಿರೋರೆಲ್ಲ ಹತ್ರದವರು. ಸೊ ಆ ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲ ನೀವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು. ಈಗ ಇಲ್ಲೆಲ್ಲ ಪೊಲೀಸ್ ದೇವಸ್ಥಾನದ ಹತ್ರ ಹೋಗ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಬೋರ್ಡ್ ಸಹ ಇದೆ. ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ವತಿಗೆ ಈ ದೇವಸ್ಥಾನದ ಸೇರಿದೆ. ಇಲ್ಲಿ ಎಲ್ಲ ಜಾತ್ರೆ ಐಟಮ್ಸ್ ಎಲ್ಲ ಇಟ್ಟಿದ್ದು, ಕಡಲೆಪುರಿ ಹಾಗೆ ಇನ್ನಿತರ ಐಟಮ್ಸ್ ಎಲ್ಲ. ನಾನು ಹೋದಾಗ ತುಂಬ ಜನ ಆಲ್ರೆಡಿ ಕ್ಯೂನಲ್ಲಿ ನಿಂತಿದ್ರು ದರ್ಶನಕ್ಕೆ.
ಬ್ರಹ್ಮರಥೋತ್ಸವ ಇದ್ದಿದ್ದು ಮಧ್ಯಾಹ್ನ 1:45 ಅಂತ ಹೇಳಿದ್ರಿಂದ ಸೊ ನಾನು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡೆ. ಅರೌಂಡ್ 1 ಗಂಟೆ ಕಾಲ ಕ್ಯೂನಲ್ಲಿ ನಿಂತು ದರ್ಶನ ಮಾಡಿಕೊಂಡೆ. ನಾನು 10 o'clock ಅಷ್ಟೊತ್ತಿಗೆ ನನ್ನ ದರ್ಶನ ಆಗೋಯ್ತು. ಅದಾದಮೇಲೆ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಲ್ಲಿ ನೋಡ್ಬೋದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದ ಪೋಸ್ಟರ್ ಕೂಡ ಹಾಕಿದ್ದಾರೆ. ಹಾಗೆ ದೇವಸ್ಥಾನದ ಮುಂಭಾಗನೇ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟ್ರೆಕ್ಕಿಂಗ್ ಹೋಗೋ ದಾರಿ ಆ ಸೈಡ್ ಇದೆ. ಇದು ದೇವಸ್ಥಾನದ ಮುಂಭಾಗ. ದೇವಸ್ಥಾನದ ಆವರಣದಲ್ಲಿ ಸಾಕಷ್ಟು ಪೆಂಡಾಲ್ನೆಲ್ಲ ಹಾಕಿದ್ದಾರೆ ಬಿಸಿಲಿಗೆ. ಇಲ್ಲಿ ಟೆಂಪಲ್ ಎಂಟ್ರೆನ್ಸ್ ಇದು. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಪೂಜೆ ಮಾಡಿ ಆರತಿನೆಲ್ಲ ಮಾಡ್ತಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ದರ್ಶನಕ್ಕಾಗಿ ಧರ್ಮ ದರ್ಶನ ಹಾಗೂ ಸ್ಪೆಷಲ್ ದರ್ಶನ ಅಂತ ಸಪ್ರೇಟ್ 2 ಕ್ಯೂ ಇದೆ. ವಿಶೇಷ ದರ್ಶನಕ್ಕೆ ರಸೀದಿ ತೊಗೊಬೇಕಾಗತ್ತೆ ಅಮೌಂಟ್ ಕೊಟ್ಟು.
ಅಲ್ಲೇ ನಾವು ಬರ್ತೀವಿ